ನಿಮ್ಮಲ್ಲಿ ತುಂಬ ಜನ ವೇದ ಕಲಿಯೋದಕ್ಕೆ ನಮಗೂ ತುಂಬ ಇಷ್ಟ ಇದೆ, ತುಂಬ ಆಸಕ್ತಿ ಇದೆ. ನಾವು ಕೂಡ ವೇದಗಳನ್ನು ಕಲಿಬೇಕು. ಇದಕ್ಕೆ ಅರ್ಹತೆ ಏನು ಅಂತ ಕೇಳಿದ್ದೀರ. ವೇದಗಳನ್ನು ಕಲಿಬೇಕು ಅಂದರೆ ಏನು ಎಲಿಜಿಬಿಲಿಟಿ ಅಂತ ಕೇಳಿದ್ದೀರ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ವೇದಗಳು ಬರಬೇಕು, ವೇದಗಳನ್ನು ಕಲಿಬೇಕು, ಪ್ರತಿಯೊಬ್ಬರು ಕೂಡ ಋಷಿಕೆಯರಾಗಬೇಕು ಅನ್ನೋ ಉದ್ದೇಶದಿಂದಾನೇ ನಮ್ಮ ಪರಂಪರ ಈ ವೇದಗಳನ್ನು ಶುರು ಮಾಡಿರೋದು. ಅಂದರೆ ವೇದಗಳನ್ನು ನಾನು ಈ ವಿಡಿಯೋಗಳ ಮೂಲಕ ನಿಮ್ಮೆಲ್ರಿಗೂ ಕಲಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಸಡನ್ನಾಗಿ ಅದು ತುಂಬ ಹೈ ಲೆವೆಲ್ಗೆ ಶುರುವಾಯಿತು ಅನ್ನೋ ಕಾರಣಕ್ಕೆ ಮತ್ತೆ ನಾನು ಬೇಸಿಕ್ಕಿಂದ ಶುರು ಮಾಡಿದ್ದೀನಿ. ಇದರ ಮೂಲ ಉದ್ದೇಶನೇ ಎಲ್ಲರನ್ನೂ ವೈದಿಕರನ್ನಾಗಿ ಮಾಡಬೇಕು, ಪ್ರತಿಯೊಬ್ಬರು ಕೂಡ ವೇದಗಳನ್ನು ತಿಳ್ಕೊಂಡಿರಬೇಕು ಅನ್ನೋದೇ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಇನ್ನು ಅರ್ಹತೆ ವಿಚಾರ ಬಂದರೆ, ನಮ್ಮೆಲ್ಲರಲ್ಲೂ ಋಷಿಕೆಯರಾಗುವಂಥ ಸಾಮರ್ಥ್ಯ ಇದೆ ಅಂತ ವೇದ ಹೇಳುತ್ತೆ. ಅದೇ ರೀತಿ ಇದಕ್ಕೆ ಬೇಕಾದ ಅರ್ಹತೆ ಏನು ಅಂತಂದರೆ, ವೇದ ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು, ಜೊತೆಗೆ ಪೂರ್ವಾಗ್ರಹಗಳು ಇರಬಾರ್ದು ಅಂತಿಲ್ಲ. ನಾವು ಬೆಳೆದು ಬಂದ ವಾತಾವರಣದಲ್ಲಿ ನಮ್ಮ ಆಚರಣೆಗಳು ಇವತ್ತು ಎಲ್ಲ ನಮಗೆ ಹೇಗೆ ಹೇಳ್ಕೊಟ್ಟಿರ್ತಾರೋ ಹಾಗೆ ಇರೋದ್ರಿಂದ ನಮ್ಮಲ್ಲಿ ಪೂರ್ವಾಗ್ರಹಗಳು ಇದ್ದೇ ಇರುತ್ತೆ. ಆದರೆ ವೇದದ ಬೆಳಕಿನಲ್ಲಿ ವೇದದ ಜ್ಞಾನವನ್ನು, ಸತ್ಯ ಜ್ಞಾನವನ್ನು ತಿಳ್ಕೊಳ್ಳೋವರೆಗೂ ಆದರೂ ಆ ಪೂರ್ವಾಗ್ರಹಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಾವು ಈ ವಿಷಯಗಳನ್ನ ತಿಳ್ಕೋಬೇಕು. ಈ ವೇದಗಳನ್ನು ತಿಳಿತಾ ಈ ಸತ್ಯ ದರ್ಶನ ನಿಮಗಾದಾಗ ಇದರಲ್ಲಿ ಎಷ್ಟು ಸತ್ಯ ಇದೆ, ಲಾಜಿಕಲ್ ಆಗಿದೆ, ರ್ಯಾಷನಲ್ ಆಗಿದೆ, ತುಂಬಾ ಸೈಂಟಿಫಿಕ್ ಆಗಿದೆ ಅಂತ ನಿಮಗೆ ಪ್ರತಿಯೊಂದೂ ಅನುಭವಕ್ಕೆ ಬರ್ತಾ ಹೋದ ಹಾಗೆ ಪೂರ್ವಾಗ್ರಹಗಳು ಪಕ್ಕದಲ್ಲಿರೋದು ಆಟೋಮೆಟಿಕ್ಲಿ ಅದೇ ಹೊರಟು ಹೋಗುತ್ತೆ, ಆಟೋಮೆಟಿಕ್ಲಿ ಅದೇ ದೂರ ಆಗುತ್ತೆ. ಆದರೆ ಎಲ್ಲಾದರೂ ನಮ್ಮ ಆಚರಣೆಗಳ ಬುಡಾನೇ ಇದು ಅಲ್ಲಾಡಿಸ್ತಾ ಇದೆ, ಇದು ಆಗ್ತಾ ಇಲ್ಲಪ್ಪ, ನಮ್ಮ ನಂಬಿಕೆಗಳೇ ಸರಿ ಅಂತ ಎಲ್ಲಾದರೂ ಒಂದು ಕಡೆ ನಿಮ್ಗೆ ಅನಿಸಿದ್ರೆ, ಇದು ಇರೋದಂತೂ ಸತ್ಯನೇ, ಪಾಲನೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಎಲ್ಲಾದರೂ ಹೀಗೆ ಅನಿಸಿದ್ರೆ ನೀವು ಅದನ್ನು ಬಿಟ್ಬಿಟ್ಟು ನಿಮ್ಮ ಆಚರಣೆಗಳನ್ನೇ ಮುಂದುವರಿಸಬಹುದು. ಆದರೆ ಅಟ್ಲೀಸ್ಟ್ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರುವಾಗ ಪೂರ್ತಿಯಾಗಿ ತಿಳ್ಕೊಳ್ಳೋವರೆಗೂ ಕೆಲವು ನಮ್ಮ ಸಂಪ್ರದಾಯಗಳಿಗೆ, ನಾವು ನಡ್ಕೊಂಡು ಬಂದಿರೋ ರೀತಿಗಳಿಗೆ, ಆಚರಣೆಗಳಿಗೆ ಧಕ್ಕೆ ಬರುತ್ತೆ ಅಂತ ಅನ್ನಿಸ್ಬಹುದು. ಅಥವಾ ಅಯ್ಯೋ ಇದು ಹೀಗ, ಅಂದರೆ ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿರೋದು ಇಷ್ಟೇನಾ, ಇದಕ್ಕೆ ಅರ್ಥನೇ ಇಲ್ವಾ ಅಂತ ಅನ್ನಿಸ್ಬಹುದು. ಅದನ್ನು ಪಕ್ಕಕ್ಕಿಟ್ಟು ಸತ್ಯ ಏನು ಅಂತ ತಿಳ್ಕೊಳ್ಳೋಣ ಅನ್ನೋ ಪ್ರಯತ್ನ ಇರಬೇಕು. ಈ ಎರಡು ಅರ್ಹತೆಗಳು ಇರಬೇಕಾಗತ್ತೆ. ಈಗ ಸಂಪ್ರದಾಯ ಅಂದರೆ ಏನು ಅಂತ ಒಂದು ಚೂರು ಉದಾಹರಣೆಗಳೊಂದಿಗೆ ವಿವರಣೆ ತಗೊಳ್ಳೋಣ. ಹಾಗೆ ವೇದಗಳು ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದ ತಕ್ಷಣವೇ, ಅಂದರೆ ವೇದಗಳನ್ನು ಈ ನಮ್ಮ ಪರಂಪರಾ ಮೂಲಕ ನಾನು ಪ್ರತಿಯೊಬ್ಬರಿಗೂ ಹೇಳ್ಕೊಡ್ಬೇಕು, ಇನ್ಫ್ಯಾಕ್ಟ್ ಅದು ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅನ್ನೋದೇ ಮೂಲ ಉದ್ದೇಶ ಆಗಿದೆ. ಆದರೆ ವೇದಗಳನ್ನ ಹೇಳ್ಕೊಡ್ತಿದ್ದೀನಿ ಅಂತ ಅಂದಾಗ ಎಲ್ರಿಗೂ ಏನೋ, ಅಂದರೆ ನಾನು ದಿನಾ ಒಂದು ಮಂತ್ರ ತಗೊಂಡು ಏನೋ ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಪ್ರತಿಯೊಂದು ಶಬ್ದನೂ ಕೂಡ ವೇದವೇ. ವೇದ ಅನ್ನೋದು ಪುಸ್ತಕ ಅಲ್ಲ, ಅಪೌರುಷೇಯ ಅಂತ ಹೇಳ್ತೀವಿ. ಮೊದಲು ಈ ಸಂಪ್ರದಾಯ ನಮ್ಮ ಪೂರ್ವಾಗ್ರಹಗಳು ಹೇಗಿರುತ್ತೆ ಅನ್ನೋದನ್ನು ಒಂದೆರಡು ಉದಾಹರಣೆಗಳ ಜೊತೆ ತಿಳ್ಕೊಂಡು ಆಮೇಲೆ ವೇದಗಳು ಅಪೌರುಷೇಯ ಹೇಗೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ವಿವರಣೆ ಕೊಟ್ಟು ಹೇಳ್ತೀನಿ. ಸಂಪ್ರದಾಯ ವರ್ಷಾನುಗಟ್ಟಲೆ ಅಥವಾ ನಮ್ಮ ತಲೆಮಾರುಗಳಿಂದ, ನಮ್ಮ ಹಿಂದಿನವರು, ನಮ್ಮ ಪೂರ್ವಜರು ಯಾರ್ಯಾರು ಆಚರಣೆ ಮಾಡ್ಕೊಂಡು ಬಂದರು, ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಲಾಂಗ್ ಟೈಮಿಂದ ಒಂದು ಆಚರಣೆ ಬಂದಿದೆ. ಬಿಟ್ಟರೆ ಅದು ಎಷ್ಟು ಸರಿಯಾಗಿದೆ, ಅದಕ್ಕೆ ಅರ್ಥ ಇದೆಯಾ ಇಲ್ವಾ, ಅದು ಏನು ಅಂತ ತಿಳ್ಕೊಂಡು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಇದನ್ನು ಸಂಪ್ರದಾಯ ಅಂತೀವಿ. ಬೆಳಿಗ್ಗೆ ಮನೆ ಮುಂದೆ ರಂಗೋಲಿ ಹಾಕೋದೊಂದು ಸಂಪ್ರದಾಯ. ಆ ರಂಗೋಲಿ ಹಾಕೋ ಸಂಪ್ರದಾಯಕ್ಕೆ ಅರ್ಥ ಏನು ಅಂತಂದರೆ, ಆ ರಂಗೋಲಿ ಯಾವುದರಿಂದ ಹಾಕಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಮುಖ್ಯವಾಗಿ ಯಾವ ಧಾನ್ಯವನ್ನು ನಾವು ಬಳಸ್ತೀವೋ ಅಥವಾ ಬೆಳಿತೀವೋ, ಅಂದರೆ ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಪ್ರತಿಯೊಬ್ಬರು ರೈತರೇ ಆಗಿರ್ತಿದ್ರು. ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ವ್ಯವಸಾಯ ಅನ್ನೋದು ನಮ್ಮ ಭಾರತದ ಮೇನ್ ಒಂದು ಅಕ್ಯುಪೇಷನ್, ಮೇನ್ ಒಂದು ವೃತ್ತಿ, ಉದ್ಯೋಗ ಆಗಿತ್ತು. ವ್ಯವಸಾಯ ಪದ್ಧತಿನೇ ನಮಗೆ ಮೇನ್ ಆಗಿತ್ತು. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ಧಾನ್ಯವನ್ನು ಬೆಳೀತಾ ಇದ್ರು. ನಮ್ಮ ಮನೆಯಲ್ಲಿ ಏನು ಧಾನ್ಯವನ್ನು ನಾವು ಬಳಸ್ತೀವೋ ಅಥವಾ ಬೆಳೆಯೋದಾಗಿದ್ರಂತೂ ತುಂಬಾ ಒಳ್ಳೆಯದು, ರೈತರೇ ಆಗಿದ್ದರೆ ತುಂಬ ಒಳ್ಳೆಯದು. ಆ ಧಾನ್ಯದ ಹಿಟ್ಟಿನಿಂದ ನಾವು ರಂಗೋಲಿಯನ್ನು ಹಾಕಬೇಕು. ಅದಕ್ಕೆ ಏನು ಅರ್ಥ ಅಂತಂದರೆ, ನಾವು ಆ ಹಿಟ್ಟಿನಿಂದ ಇವತ್ತು ಬೆಳಿಗ್ಗೆ ರಂಗೋಲಿ ಹಾಕಿದ್ರೆ ಸಂಜೆ ಅನ್ನೋಷ್ಟರಲ್ಲಿ ಆ ರಂಗೋಲಿ ಮಾಯ ಆಗಿಬಿಟ್ಟಿರತ್ತೆ. ಯಾಕೆ ಅಂದರೆ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಹಾಗೂ ಇರುವೆಗಳು
ಬೇರೆ ಒಂದೊಂದ್ಸತಿ ಕಾಗೆ ಗುಬ್ಬಚ್ಚಿಗಳು ಕೂಡ, ಚಿಕ್ಕ ಚಿಕ್ಕ ಹಕ್ಕಿಗಳು ಕೂಡ ಬಂದು ಅದನ್ನು ತಿನ್ನತ್ತೆ. ಅವೆಲ್ಲದಕ್ಕೂ ಕೂಡ ಆಹಾರ ಒದಗಿಸುವಂಥ ಕೆಲಸ ಆಗಿತ್ತು ಇದು. ಅಂದರೆ ಅವೆಲ್ಲವಕ್ಕೂ ನಮ್ಮ ಸಂಪಾದನೆಯಲ್ಲಿ ಒಂದು ಹಿಡಿ ಅಂತ ತುಂಬ ಮಿನಿಮಮ್ ಆಗಿ, ಕನಿಷ್ಠ ಅಂದರೆ ಅಷ್ಟು ಹಾಕಬೇಕು. ಇನ್ನೂ ಜಾಸ್ತಿ ಆದರೆ ತುಂಬಾ ಒಳ್ಳೆಯದು. ನಮ್ಮ ಸುತ್ತಮುತ್ತಲಿರೋ ಕ್ರಿಮಿ ಕೀಟಗಳು, ಪ್ರಾಣಿ ಪಕ್ಷಿಗಳು ಪ್ರತಿಯೊಂದಕ್ಕೂ ನಾವು ಆಹಾರವನ್ನು ಕೊಡಬೇಕು. ಯಾಕೆ ಅಂದರೆ ಅವು ಡಿಪೆಂಡೆಂಟ್, ಅವು ತಮ್ಮ ಆಹಾರಗಳನ್ನು ತಾವು ಹುಡುಕೊಳ್ಳುತ್ತೆ. ಈ ಥರ ಒಂದು ಸೋರ್ಸಸ್ಸಿಂದನೇ ಅವು ಆಹಾರ ಹುಡುಕೊಳ್ಳೋದ್ರಿಂದ ನಾವು ಅವುಗಳಿಗೆ ಆಹಾರ ಕೊಡಬೇಕು. ಇದು ವೇದದಲ್ಲಿ ಬಲಿವೈಶ್ವದೇವ ಯಜ್ಞ ಅಂತ ಬರುತ್ತೆ. ಪಂಚಮಹಾಯಜ್ಞಗಳು ಅಂತ ಬರುತ್ತೆ. ಅದರಲ್ಲಿ ಬಲಿವೈಶ್ವದೇವ ಯಜ್ಞದಲ್ಲಿ ಈ ಎಲ್ಲ ವಿಷಯಗಳು ಬರುತ್ತೆ. ಇದನ್ನು ವಿವಾಹ ಸಂಸ್ಕಾರ ಸಪ್ತಪದಿ ಹೇಳುವಾಗ ನಾನೆಲ್ಲ ಹೇಳಿದ್ದೀನಿ ವಿವರವಾಗಿ. ಇನ್ನೊಂದು ಸರಿ ನೆನಪಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮೇನ್ ಉದ್ದೇಶ ಅದರದ್ದು ಎಲ್ಲದಕ್ಕೂ ಆಹಾರ ಒದಗಿಸುವಂಥದ್ದು. ಅದರ ಜೊತೆಗೆ ಕ್ರಿಮಿಕೀಟಗಳು ಮ್ಯಾಕ್ಸಿಮಮ್ ಹೊರಗಡೆನೇ ಇದ್ದು ಬಿಡುತ್ತೆ. ಅಂದರೆ ಅಲ್ಲೇ ಅದಕ್ಕೆ ಆಹಾರ ಸಿಕ್ಕಾಗ ಮನೆ ಒಳಗಡೆ ಬರೋದಕ್ಕೆ ಹೋಗಲ್ಲ. ಇದು ಒಂದು ಸ್ವಚ್ಛತೆಯ ದೃಷ್ಟಿಯಿಂದ ಇದು ಒಂದು ಚಿಕ್ಕ ಕಾರಣ. ಆದರೆ ನಾವಿವತ್ತೇನು ಮಾಡ್ತಾ ಇದ್ದೀವಿ, ಅಂಗಡಿಯಿಂದ ಸ್ಟಿಕ್ಕರ್ ತಂದು ಅಂಟಿಸ್ಬಿಡ್ತೀವಿ, ಅಥವಾ ಪರ್ಮನೆಂಟಾಗಿ ಪೇಂಟ್ ಹಾಕ್ಬಿಡ್ತೀವಿ, ಅಥವಾ ಅಂಗಡಿಯಲ್ಲಿ ಸಿಗೋ ಕಲ್ಲು ಪುಡಿಯಿಂದ ನಾವು ರಂಗೋಲಿಯನ್ನು ಹಾಕ್ತಾ ಇದ್ದೀವಿ. ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ಪ್ರಾಣಿಗಳು ತಿನ್ನೋದಿಲ್ಲ, ಅದು ಕ್ಲೀನೂ ಆಗೋದಿಲ್ಲ. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ನಾವು ಕಸ ಗುಡಿಸಿ ಎಲ್ಲ ಮಾಡಲೇಬೇಕು, ಅದು ಸ್ವಚ್ಛತೆ ಮಾಡಿನೇ ಅದನ್ನು ಹಾಕಬೇಕು. ಆದರೆ ಆ ಕಲ್ಲು ಪುಡಿ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಬಿಟ್ಟರೆ ಯಾವುದಕ್ಕೂ ಉಪಯೋಗ ಆಗ್ತಾ ಇಲ್ಲ. ಅರ್ಥಗರ್ಭಿತವಾಗಿ ಅದನ್ನು ಮಾಡಬೇಕು. ಬಲಿವೈಶ್ವದೇವ ಯಜ್ಞ ಅನ್ನೋ ಮೂಲಕ ಇದು ಅದರಲ್ಲಿ ಬರುತ್ತೆ. ಈ ಥರ ಸಿಸ್ಟಮಲ್ಲಿ ನಾವು ರಂಗೋಲಿಯನ್ನು ಹಾಕಬೇಕು ಬೆಳಿಗ್ಗೆ ಸ್ವಚ್ಛಗೊಳಿಸಿ. ಇನ್ನೂ ಒಂದು ಚಿಕ್ಕ ಪದ್ಧತಿ ಇದೆ. ಕೆಲವು ಸಂಪ್ರದಾಯಗಳಲ್ಲಿ ಊಟ ಮಾಡುವಾಗ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ ಅಂತ 5 ಸಾರಿ ತಟ್ಟೆಯಲ್ಲಿರೋ ಅನ್ನವನ್ನು ಸೈಡಲ್ಲಿ ಇಟ್ಟು ಊಟ ಮಾಡುವಂಥ ಒಂದು ಪದ್ಧತಿ ಇದೆ. ಇದು ಬಲಿವೈಶ್ವದೇವ ಯಜ್ಞದ ಇನ್ನೊಂದು ರೂಪ. ಇದರ ಜೊತೆಗೆ ನಾವು ಸುತ್ತಲೂ ನೀರು ಹಾಕಿ, ತಟ್ಟೆ ಸುತ್ತಲೂ ಆ ನೀರಿನ ಪಕ್ಕದಲ್ಲಿ ಈ ಅನ್ನವನ್ನು ಇಡ್ತೀವಿ. ಅಂದರೆ ಸೂಕ್ಷ್ಮ ಜೀವಿಗಳು ಅಥವಾ ಇನ್ಯಾವುದೋ ಒಂದು ಹುಳ ಬಂದರೆ ಅವೆಲ್ಲವನ್ನೂ ಕೂಡ ಅಲ್ಲೇ ತಡೆಯುವಂಥದ್ದು, ಅವು ನಮ್ಮ ತಟ್ಟೆ ಒಳಗೆ ಬರದೇ ಇರಲಿ, ಹಾಗೂ ಅವುಗಳಿಗೆಲ್ಲವಕ್ಕೂ ಕೂಡ ಆಹಾರ ಸಿಗಲಿ ಅನ್ನೋ ಕಾರಣದಿಂದ ಇದನ್ನು ಚಿತ್ರಾವತಿ ಅಂತ ಹೇಳ್ತಾರೆ. ಕೆಲವರು ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಒಂದೊಂದು ಹೇಳಬಹುದು, ಗೊತ್ತಿಲ್ಲ. ಅದನ್ನು ಹಾಕುವಂಥದ್ದು ಇದು ಒಂದು ಚಿಕ್ಕ ರೂಪ, ಬಲಿವೈಶ್ವದೇವ ಯಜ್ಞದ ರೂಪ ಕೂಡ. ಹಾಗೆ ಇದು ಅವುಗಳಿಗೆ ಆಹಾರ ಸಿಗಲಿ, ನಮ್ಮ ತಟ್ಟೆಗೂ ಅವು ಬೀಳದೇ ಇರಲಿ, ಒಳಗಡೆ ಬರದೇ ಇರಲಿ ಅನ್ನೋ 2 ಕಾರಣ. ಒಂದು ಪ್ರೊಟೆಕ್ಷನ್, ರಕ್ಷಣೆ, ಇನ್ನೊಂದು ಅವುಗಳಿಗೆ ಆಹಾರ ಕೊಡಬೇಕು ಅನ್ನೋದು ತುಂಬ ಮುಖ್ಯವಾದ ಉದ್ದೇಶ. ಇನ್ನೊಂದು, ಊಟ ಮಾಡುವಾಗ ಇದನ್ನೆಲ್ಲ ಮಾಡೋದರ ಅರ್ಥ ಏನು ಅಂದರೆ 5 ಸಾರಿ ನಾವು ಅದನ್ನು ಇಡಬೇಕು. ಅದಕ್ಕೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಪಂಚಪ್ರಾಣಗಳೇನಿದೆಯೋ ಈ ಪಂಚಪ್ರಾಣಗಳನ್ನು ಹೇಳಿಬಿಟ್ಟು ಒಂದೊಂದು ಸಾರಿಗೂ ಒಂದೊಂದು ಸಾರಿ ಅದನ್ನು ಇಡ್ತೀವಿ. ಈ ಪಂಚಪ್ರಾಣಗಳ ಸಿಸ್ಟಮಿಂದ ನಾವು ತಿನ್ನೋ ಆಹಾರದಿಂದ ನಮಗೆ ಸಂಪೂರ್ಣ ಶಕ್ತಿ ಸಿಗುತ್ತೆ. ಪ್ರಾಣ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ ಅಂತೀವಿ, ಶ್ವಾಸೋಚ್ಛ್ವಾಸ ಅಂತ ಹೇಳ್ತೀವಿ. ಅಂದರೆ ಉಸಿರಾಟದ ಯಾವುದು ರೆಸ್ಪಿರೇಟರಿ ಸಿಸ್ಟಮ್ ಇದೆಯೋ ಅದನ್ನು ಪ್ರಾಣ ಅಂತ ಹೇಳ್ತಾರೆ. ಅದಕ್ಕೆ ಅದು ಸರಿಯಾಗಿ ಕ್ರಿಯೆ ಮಾಡಬೇಕು ನಮ್ಮಲ್ಲಿ. ಆ ಕೆಲಸ ಸರಿಯಾಗಿ ನಡೆದ್ರೇ ನಮಗೆ ಉಸಿರಾಟಕ್ಕೆ ತೊಂದರೆ ಆಗದೆ ಯಾವುದೇ ರೋಗಗಳು ಬರದೆ ಇರ್ತೀವಿ. ಎರಡನೇದು ಎಕ್ಸ್ರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಅಂದರೆ ಅಪಾನವಾಯು ಅಂತ ಹೇಳ್ತೀವಿ. ಎಕ್ಸ್ರೇಟರಿ ಸಿಸ್ಟಮ್ ಅಂದರೆ ವಿಸರ್ಜನಾ ಕ್ರಿಯೆ. ನಮ್ಮೊಳಗಡೆ ಏನೆಲ್ಲ ನಾವು ತಿಂದಿರ್ತೀವೋ ಅದು ಪ್ರತಿಯೊಂದು ಒಳ್ಳೆಯದನ್ನೆಲ್ಲ ಡಿವೈಡ್ ಮಾಡಿ, ಕೆಟ್ಟ ಟಾಕ್ಸಿನ್ಸ್ ಏನಿದೆಯೋ ಅಥವಾ ಏನೇನೋ ತಿಂದಿರುವಾಗ ತಿನ್ನೋದರ ಜೊತೆಗೆ ಕೆಟ್ಟದ್ದೆಲ್ಲ ಏನೆಲ್ಲ ಸೇರ್ಕೊಂಡಿರುತ್ತೋ ಅದನ್ನು ಹೊರಗಡೆ ಹಾಕುವಂಥ, ಮಲ ಮೂತ್ರಗಳ ಮೂಲಕ ಹೊರಗಡೆ ಹಾಕುವಂಥ ಕೆಲಸನ ನಾವು ಎಕ್ಸ್ರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಅದನ್ನು ವಿಸರ್ಜನಾ ಕ್ರಿಯೆ ಅಂತ ಹೇಳ್ತೀವಿ. ಈ ಕೆಲಸನ ಮಾಡುವಂಥದ್ದು ಅಪಾನ ವಾಯು. ಈ ಕೆಲಸ ಸರಿಯಾಗಿ ನಡೆದ್ರೆ ಮಾತ್ರ ನಮ್ಮ ಶರೀರ ಆರೋಗ್ಯದಿಂದ ಇರುತ್ತೆ. ಇಲ್ಲ ಅಂದರೆ ನಾವು ತಿಂದಿರೋದೆಲ್ಲ ಟಾಕ್ಸಿನ್ಸು, ನಮ್ಮ ವಿಷ ಎಲ್ಲ ಗಲೀಜು ಎಲ್ಲ ಒಳಗಡೆನೇ ಇದ್ಬಿಟ್ರೆ ನಮಗೆ ಎಲ್ಲ ತರಹದ ರೋಗಗಳು ಬರುವಂಥ ಸಾಧ್ಯತೆ ಇರೋದರಿಂದ ಈ ಒಂದು ಸಿಸ್ಟಮ್ ಏನಿದೆ ಚೆನ್ನಾಗಿ ನಡೀಲಿ ಅನ್ನೋ ಕಾರಣಕ್ಕೆ ನಾವು ಅದನ್ನು ಹೇಳಿಕೊಂಡು ಇಡೋದು. ಮೂರನೆಯದಾಗಿ ವ್ಯಾನ ಅಂತ ಹೇಳ್ತೀವಿ. ವ್ಯಾನವಾಯು ಅಂತಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಏನಾಗುತ್ತೋ
ಪ್ರತಿಯೊಂದು ಸರ್ಕ್ಯುಲೇಟರಿ ಸಿಸ್ಟಮ್ಮು ಹಾರ್ಟಲ್ಲಿ ಸರಿಯಾಗಿ ಪಂಪ್ ಆಗಿ ಎಲ್ಲ ಕಡೆನೂ ಸರ್ಕ್ಯುಲೇಟ್ ಆಗುತ್ತೆ. ಅಂದರೆ ನಾವು ತಿಂದ ಆಹಾರ ಸರಿಯಾದ ರಕ್ತ ಆಗಿ ಎಲ್ಲ ಭಾಗಗಳಿಗೂ ಸರ್ಕ್ಯುಲೇಟ್ ಮಾಡಬೇಕು ಅಂತ. ಅದಕ್ಕೆ ವ್ಯಾನನ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಉದಾನ ಅಂತ ಹೇಳ್ತೀವಿ. ಉದಾನ ಅಂದರೆ ನರ್ವಸ್ ಸಿಸ್ಟಮ್. ನಮ್ಮ ನರ್ವಸ್ ಸಿಸ್ಟಮ್ ಎಲ್ಲ ಕಡೆ ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮ ನರ್ವ್ಸು ಬ್ರೈನಲ್ಲಿ ಹೆಚ್ಚು ಕಡಿಮೆ ಏನಾದರೂ ನರ್ವಸ್ ಸಿಸ್ಟಮಲ್ಲಿ ತೊಂದರೆ ಆದರೆ ಸ್ಟ್ರೋಕ್ ಆಗೋದು, ಈ ಥರ ಒಂದು ನರ್ವಸ್ಸಿಂದ ಬರೋ ಪ್ರಾಬ್ಲಮ್ ಎಲ್ಲ ಬರ್ತಾ ಇರುತ್ತೆ ನಮಗೆ. ಈ ನರ್ವಸ್ ಸಿಸ್ಟಮ್ ಏನಿದೆ ಅದು ಕೂಡ ಸರಿಯಾಗಿ ಕೆಲಸ ಮಾಡಬೇಕು. ಈ ಒಂದು ನಾವು ತಿನ್ನೋ ಆಹಾರ ಈ ಪ್ರತಿಯೊಂದಕ್ಕೂ ಕೂಡ ಪುಷ್ಟಿ ಕೊಡಬೇಕು, ಪ್ರತಿಯೊಂದನ್ನು ಒಳ್ಳೆ ಕಂಡೀಷನಲ್ಲಿ, ಗುಡ್ ಕಂಡೀಷನಲ್ಲಿ ಇಡಬೇಕು ಅನ್ನುವಂಥ ಒಂದು ಅರ್ಥ. ಇನ್ನೊಂದೇನಿದೆ ಕೊನೆಯದಾಗಿ ಸಮಾನ ಅಂತ ಹೇಳ್ತೀವಿ. ಈ ಸಮಾನ ಅನ್ನೋದು ಏನು ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿದ್ದರೆ ಮಿಕ್ಕ 4 ಪ್ರಾಣಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ತುಂಬ ಚೆನ್ನಾಗಿರಬೇಕು. ಅದಕ್ಕೆ ಯಾವುದೇ ತೊಂದರೆ ಆಗದೇ ಇರಲಿ, ನಾವು ತಿಂದಿರೋದೆಲ್ಲ ಸರಿಯಾಗಿ ಡೈಜೆಸ್ಟ್ ಆಗಿ ಅರುಗಿ ನಮಗೆ ಅದರಿಂದ ಸಿಗಬೇಕಾದ ಶಕ್ತಿ, ಪುಷ್ಟಿ, ಪೋಷಣೆಗಳು ಸಿಗಲಿ ಅಂತ ಆ ಚಿಂತನೆಯಲ್ಲಿ, ಆ ಒಂದು ಭಾವನೆಯಿಂದ ನಾವು ಊಟ ಮಾಡಬೇಕೇ ಹೊರತು ಇವತ್ತು ಕೂತ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಅಥವಾ ಯಾವುದೋ ಮೊಬೈಲ್ ನೋಡಿಕೊಂಡು ಏನೋ ಮೆಸೇಜ್ ನೋಡಿಕೊಂಡು ಏನೋ ಬರ್ತಾ ಇದೆ ಅಂತ ಟೆನ್ಷನಲ್ಲಿ ಆಫೀಸ್ದೇನೋ ಯೋಚನೆ ಮಾಡಿಕೊಂಡು, ನಮ್ಮ ಕೆಲಸದ್ದೇನೋ ಯೋಚನೆ ಮಾಡಿಕೊಂಡು ಈ ಥರ ತುಂಬ ಯೋಚನೆಗಳಲ್ಲಿ ತಿಂದರೆ ಈ ಪಂಚ ಪ್ರಾಣಗಳು ಸರಿಯಾಗಿ ಕೆಲಸ ಮಾಡಲ್ಲ. ಇದರಿಂದಾಗಿ ನಮಗೆ ಅನಾರೋಗ್ಯ ಅನ್ನೋದು ಬರುತ್ತೆ. ಹಾಗಾಗಿ ಇದರ ಮುಖ್ಯ ಉದ್ದೇಶ ಒಂದು, ಎಲ್ಲ ಕ್ರಿಮಿಕೀಟಗಳಿಗೆ ಆಹಾರ ಸಿಗಲಿ ಅನ್ನೋದು. ಇನ್ನೊಂದು, ನಮ್ಮ ರಕ್ಷಣೆ ಆಗಬೇಕು, ನಮ್ಮ ದೇಹದ ಒಳಗಡೆ ಏನೆಲ್ಲ ಸಿಸ್ಟಮ್ಸ್ ಸರಿಯಾಗಿ ವರ್ಕ್ ಮಾಡಬೇಕು ಅನ್ನೋದನ್ನು ನಾವು ಚಿಂತನೆ ಮಾಡಿ 1-2 ಸೆಕೆಂಡ್ ಕೂತ್ಕೊಂಡು ಧ್ಯಾನಿಸಿ ನಾವು ಊಟ ಮಾಡ್ತಿದ್ವಿ. ಅದನ್ನು ಇಡೋದ್ರ ಮೂಲಕ ಅದನ್ನು ಇಟ್ಟು ಈ ಪ್ರಾಣ ನಮಗೆ ಈ ಥರ ಎಲ್ಲ ಶಕ್ತಿ ಕೊಡಲಿ ಅಂತ ಅದನ್ನು ನೆನಪಿಸ್ಕೊಂಡು ಅದೇ ಭಾವನೆಯಲ್ಲೇ ಊಟ ಮಾಡಲಿ ಅನ್ನೋ ಕಾರಣಕ್ಕೆ ಇವೆಲ್ಲನೂ ಮಾಡಿರೋದು. ಇದನ್ನು ನಾವು ಸಂಪ್ರದಾಯ ಅಂತ ಮಾಡಿಬಿಟ್ಟು, ಹಾಗೂ ಇದನ್ನು ಪ್ರತಿಯೊಬ್ಬರೂ ಮಾಡಬೇಕು. ಇದು ಯಾರಿಗೆ ಬೇಡ ಹೇಳಿ? ಆರೋಗ್ಯ ಅನ್ನೋದು ಯಾರಿಗೆ ಬೇಡ? ಇದನ್ನು ಇಂಥವರೇ ಮಾಡಬೇಕು, ಇಂಥ ಪಂಥ ಪಂಗಡಗಳಿಗೆ ಜಾತಿಯವರೇ ಮಾಡಬೇಕು ಅಂತ ಏನೂ ಇಲ್ಲ. ಪ್ರತಿಯೊಬ್ಬರೂ ಮಾಡಬೇಕು. ಇವುಗಳನ್ನು ನಾವು ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ಆಚರಣೆ ಮಾಡ್ತಾ ಇದ್ದೀವಿ ಸಂಪ್ರದಾಯ, ಅಥವಾ ಇದು ನಮಗಲ್ಲ, ಇದು ಅವ್ರು ಯಾರೋ ಮಾಡ್ತಾರೆ ಅನ್ನೋದು ಎಷ್ಟು ಸರಿ ಅನ್ನೋದನ್ನು ಈಗ ನೀವೇ ನಿರ್ಧಾರ ಮಾಡಬಹುದು. ಇದು ನಮ್ಮ ಪೂರ್ವಾಗ್ರಹಗಳು, ನಮ್ಮ ಸಂಪ್ರದಾಯಗಳು, ನಾವು ನಡ್ಕೊಂಡು ಬಂದಿರೋ ವಿಚಾರಗಳು ಹೀಗಿರುತ್ತೆ ಅನ್ನೋದಕ್ಕೆ ಒಂದೆರಡು, ಇನ್ನೂ ಬೇಕಾದಷ್ಟು ಉದಾಹರಣೆಗಳಿದೆ, ಒಂದೆರಡು ಸಂಕ್ಷಿಪ್ತವಾಗಿ ಉದಾಹರಣೆ ಕೊಟ್ಟಿದ್ದೀನಿ. ಇದನ್ನು ನಾವು ಪಕ್ಕಕ್ಕಿಟ್ಟು, ಅಂದರೆ ನಮಗೆ ಅಜ್ಞಾನ ಏನಿದೆಯೋ, ಸಂಪ್ರದಾಯಗಳ ಬಗ್ಗೆ ತಪ್ಪು ಕಲ್ಪನೆಗಳೇನಿದೆಯೋ, ಮೂಢನಂಬಿಕೆಗಳೇನಿದೆಯೋ ಇವನ್ನೆಲ್ಲ ಬದಿಗಿಟ್ಟು ನಾವು ವೇದಗಳನ್ನು ಕಲಿಬೇಕು. ಇದೇ ನಮಗಿರಬೇಕಾದ ಅರ್ಹತೆ. ಇನ್ನು ವೇದಗಳನ್ನು ನೀವು ಹೇಳ್ಕೊಡ್ತಾ ಇರೋದೆಲ್ಲ ವೇದನಾ? ನಾನು ಕೂಡ ಹಾಗೇ ಕೇಳಿದ್ದೆ ನಮ್ಮ ಗುರುಗಳನ್ನು. ಹೋಗಿ 1 ತಿಂಗಳು ಆಗೋವರೆಗೂ ಇವ್ರು ನಮ್ಗೆ ಯಾವುದು ಪುಸ್ತಕನೇ ಕೊಡ್ತಾ ಇಲ್ಲ, ಅಥವಾ ಇಂಥ ಪುಸ್ತಕನ ತಗೊಂಡು ಓದಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಇದೇನಿದು, ನಾವು ಇಷ್ಟು ದಿನ ಬರ್ತಾ ಇದ್ದೀವಿ ಏನು ಅಂತ ಅನ್ನಿಸ್ತಾ ಇತ್ತು. ಆದರೆ ಆಮೇಲೆ ಗೊತ್ತಾಯಿತು, ಅವರು ಹೇಳ್ತಿರೋ ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಅಕ್ಷರ ಕೂಡ ವೇದಾನೇ ಅಂತ. ಯಾಕೆ ಅಂದರೆ ನಾವು ವೇದಗಳನ್ನು ಅಪೌರುಷೇಯ ಅಂತ ಹೇಳ್ತೀವಿ. ಅಪೌರುಷೇಯ ಅಂದರೆ ಏನರ್ಥ? ಶರೀರ ಮತ್ತು ಇಂದ್ರಿಯಗಳಿಂದ ಅಥವಾ ನಮ್ಮ ಮಾನವೀಯ ಬ್ರೇನಿಂದ ಆಗಿರುವಂಥದ್ದಲ್ಲ ಅಂತ. ಪುರುಷ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪುರುಷ ಅಂದ ತಕ್ಷಣ ಗಂಡಸರು ಅಂತಾನೆ ನಾವು ಮೇಲ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಆ್ಯಕ್ಚುಲಿ ಪುರಿ ಶೇತೆ ಅನ್ನೋ ಮೂಲ ಧಾತುವಿನಿಂದ ಈ ಒಂದು ಪದ ಬರುತ್ತೆ. ಯಾವುದು ಈ ದೇಹ ಅನ್ನೋ ಪುರದಲ್ಲಿ ವಾಸ ಮಾಡುತ್ತೋ ಅದನ್ನು ಪುರುಷ ಅಂತ ಹೇಳ್ತೀವಿ. ಅಂದರೆ ಶ ಅನ್ನೋದು ವಾಸ ಮಾಡೋದು ಆತ್ಮ, ಪುರ ಅಂದರೆ ಈ ದೇಹ ಮಾತ್ರ. ಇಂದ್ರಿಯಗಳು, ನಮ್ಮ ಮನಸ್ಸು ಪ್ರತಿಯೊಂದು ಬಂತು. ಶರೀರ, ಇಂದ್ರಿಯ, ಮನಸ್ಸು ಈ 3 ಸೇರಿ ದೇಹ ಕಂಪ್ಲೀಟ್ ಆಗುತ್ತೆ. ಈ ದೇಹದಿಂದ ರಚನೆ ಆಗಿರುವಂಥದ್ದಲ್ಲ. ಹಾಗಿದ್ರೆ ಅಪೌರುಷೇಯ ಅಂತಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಭಗವಂತನಿಗೆ ಶರೀರ ಇಲ್ಲ. ಸಪರ್ಯಗ ಚುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷಿ ಪರಿಭೂಹು ಸ್ವಯಂಭೂಹು ಯಾಥಾ ತಥ್ಯತೋ ಅರ್ಥಾನ್ ಅಂತ ಒಂದು ಮಂತ್ರ ಹೇಳಿದ್ದೆ. ಈ ಮಂತ್ರದಲ್ಲಿ ಅವನಿಗೆ ಕಾಯ ಇಲ್ಲ, ವ್ರಣಗಳಿಲ್ಲ, ನರಮಂಡಲ ಇಲ್ಲ ಅಂತೆಲ್ಲ ಹೇಳಿದ್ದೆ. ಅಂದರೆ ಆ ಮಂತ್ರದಲ್ಲಿ ಹೇಳುತ್ತೆ ಅವನಿಗೆ ಯಾವುದೇ ಶರೀರ ಇಲ್ಲ, ಎಲ್ಲ ಕಡೆ ಆ ಭಗವಂತ ವ್ಯಾಪಿಸಿದ್ದಾನೆ. ಅಂದರೆ ಡೈರೆಕ್ಟ್ ಭಗವಂತನಿಂದ ಬಂದಿರೋ ವಾಣಿ ಅಥವಾ ಭಗವಂತನಿಂದ ಬಂದಿರೋ ವಿಷಯಗಳು ಅಂತ ಹೇಳ್ತೀವಿ ವೇದಗಳನ್ನು. ಅಂದರೆ ಅವನಿಗೆ ಶರೀರ ಇಲ್ಲ ಅಂದಮೇಲೆ ಹೇಗೆ ಹೇಳ್ದ ಅವನು? ಬಾಯಿನೂ ಇಲ್ಲ ಅಂತಾಯಿತು. ಶರೀರ ಇಂದ್ರಿಯಗಳಿಲ್ಲ ಅಂದಮೇಲೆ ಬಾಯಿ ಇಲ್ಲ ಅಂದಮೇಲೆ ಹೇಗೆ ಭಗವಂತ ನಮ್ಗೆ ಇವುಗಳನ್ನು ಕೊಟ್ಟ?
ಅಂತ ಹೇಳಿದ್ರೆ ಇದನ್ನ ಋಷಿ ಮುನಿಗಳು ದರ್ಶನ ಮಾಡ್ಕೊಂಡಿರೋದು. ಋಷಿ ಮುನಿಗಳಂದ ತಕ್ಷಣ ಮತ್ತೆ ನಾವು ಯಾರು ಗಡ್ಡ ಬಿಟ್ಟು ಜಟೆ ಎಲ್ಲ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಾರೆ ಅಂತ, ಖಂಡಿತ ಸಾಧನೆ ಮಾಡಬೇಕಾದ ಅವಶ್ಯಕತೆ ಇದೆ, ಆದರೆ ಹೀಗೆ ಇರಬೇಕು ಅಂತಲ್ಲ. ಋಷಿಗಳು ಅಂದರೆ ನಾವು ಯಾರು ಸಾಧನೆ ಮಾಡ್ಕೋತಾರೆ ಅವರೆಲ್ಲರೂ ಋಷಿಗಳೇ. ಋಷಿರ್ ದರ್ಶನಾತ್ ಅಂತ ಅದರ ಅರ್ಥ. ಅಂದರೆ ಯಾರು ಇದ್ದದ್ದನ್ನು ಇದ್ದ ಹಾಗೆ ಸತ್ಯ ದರ್ಶನವನ್ನು ಮಾಡ್ಕೊಳ್ತಾರೋ ಅವ್ರನ್ನ ನಾವು ಋಷಿ ಅಂತ ಹೇಳ್ತೀವಿ. ಅಂದರೆ ನಾವು ಯಾವುದಾದ್ರೂ ಸಾಧನೆ ಮಾಡಿ ದರ್ಶನ ಮಾಡಿಕೊಂಡ್ರೆ ನಮ್ಮಲ್ಲೂ ಕೂಡ ನಾವು ಕೂಡ ಋಷಿಕೆಯರ್ ಆಗಬಹುದು. ಋಷಿ ಅನ್ನೋರು ಇದನ್ನು ದರ್ಶನ ಮಾಡ್ಕೊಂಡಿದ್ದಾರೆ. ಅವ್ರುಗಳಿಗೆ ಇದನ್ನು ಯಾರು ಹೇಳಿದ್ರು ಅಂತಂದರೆ, ಭಗವಂತ ಎಲ್ಲ ಕಡೆ ಇರೋದರಿಂದ ಸೂಕ್ಷ್ಮಾತಿ ಸೂಕ್ಷ್ಮ ಆಗಿರೋದಾನೆ, ಅಷ್ಟೇ ಅಗಾಧವಾಗಿದ್ದಾನೆ. ಸೂಕ್ಷ್ಮಾತಿ ಸೂಕ್ಷ್ಮ ಅಂದರೆ ಅತ್ಯಂತ ಹತ್ತಿರದಲ್ಲಿ, ಅಂದರೆ ನಮ್ಮ ಅಂತರಂಗದಲ್ಲೇ ಆ ಭಗವಂತ ಇರೋವಂಥದ್ದು. ಈಗ ಯಾರೇ ದೂರ ಇರೋರು ನಮ್ಮನ್ನ ಏನ್ರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ, ಒಂದಷ್ಟು ಡಿಸ್ಟೆನ್ಸಲ್ಲಿ ಇರೋರು. ಸ್ವಲ್ಪ ಹತ್ರ ಬಂದರೆ ಅಷ್ಟು ಕಿರ್ಚಬೇಕಾದ ಅವಶ್ಯಕತೆ ಇಲ್ಲ, ಏನ್ರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಇನ್ನೂ ಸ್ವಲ್ಪ ಹತ್ರ ಬಂದರೆ ಏನ್ರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಇದು ಸೂಕ್ಷ್ಮದಲ್ಲಿ ಇದ್ದರೆ ಆ ಧ್ವನಿ ಕೇಳಿಸಬೇಕಾದ ಅವಶ್ಯಕತೆನೇ ಇಲ್ಲ, ಅದು ಸಾಕ್ಷಾತ್ಕಾರ ಆಗತ್ತೆ. ನಮ್ಮ ಒಳಗಡೆಯಿಂದಾನೇ ನಮಗೊಂದು ಫ್ಲ್ಯಾಶ್ ಥರ ಬರುತ್ತೆ. ಆ ಸಾಕ್ಷಾತ್ಕಾರ ಆಗೋದನ್ನೇ ಸತ್ಯ ದರ್ಶನ ಅಂತ ಹೇಳ್ತೀವಿ. ಅದು ಅತ್ಯಂತ ಸೂಕ್ಷ್ಮದಲ್ಲಿ ಅಂತರಂಗ ಶುದ್ಧವಾಗಿರೋ ಜನರಿಗೆ ಇದು ಸಾಕ್ಷಾತ್ಕಾರ ಆಗುತ್ತೆ. ಯಾರು ಬೇಕಾದರೂ ಆಗಬಹುದು, ಅಂತರಂಗ ಶುದ್ಧಿ ಮಾಡ್ಕೋಬೇಕು. ಅದನ್ನು ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಎಲ್ಲ ಪ್ರತಿಯೊಂದು ಇಲ್ಲಿವರೆಗೂ ಎಲ್ಲ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಮತ್ತೆ ಇಲ್ಲಿಂದ ಬೇಸಿಕ್ಕಿಂದ ಶುರು ಮಾಡೋದ್ರಿಂದ ಮುಂದೆ ಮುಂದೆ ಕೂಡ ನಿಮ್ಮೆಲ್ಲರಿಗೂ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ, ವೇದಗಳಲ್ಲಿ ಏನು ಹೇಳಿದ್ದಾರೆ ಅಂತ. ಹಾಗೆ ನಾವು ಪ್ರತಿಯೊಂದನ್ನು ಶುದ್ಧ ಮಾಡಿಕೊಂಡು ನಮ್ಮ ಅಂತರಂಗ ಶುದ್ಧಿಯಾಗಿರಬೇಕು. ಅಂಥವ್ರಿಗೆಲ್ಲರಿಗೂ ಕೂಡ ವೇದಗಳು ದರ್ಶನ ಆಗತ್ತೆ. ಇದು ಯಾವುದೋ ಒಂದು ಪುಸ್ತಕ, ಅಕ್ಷರ ಅಥವಾ ಶಬ್ದ ಅಲ್ಲ. ಅದಷ್ಟೇ ಆಗಿದ್ದಿದ್ರೆ ಪುಸ್ತಕ ಸುಟ್ಟೋಯ್ತು ಅಂದರೆ ವೇದಗಳು ಹೊರಟೋಯ್ತು ಅಂತ ಆಗ್ಬಿಡತ್ತೆ. ಆ ಅಕ್ಷರಗಳು, ಪುಸ್ತಕಗಳು, ಶಬ್ದಗಳು ಏನೆಲ್ಲ ಹೇಳುತ್ತೋ ಅದು ವೇದ. ಯಾವ ವಿಷಯದ ಬಗ್ಗೆ ಅದು ಹೇಳುತ್ತೋ ಅದು ವೇದ. ಬಿಟ್ಟರೆ ಆ ಜ್ಞಾನ ವೇದ ಬಿಟ್ಟರೆ ಪುಸ್ತಕಗಳಾಗಲಿ ಅಕ್ಷರಗಳಾಗಲಿ ಯಾವುದು ವೇದ ಅಲ್ಲ. ಹಾಗಾಗಿ ಇವು ಅಪೌರುಷೇಯ. ನಾನು ಹೇಳುತ್ತಿರೋ ಪ್ರತಿಯೊಂದು ವಿಚಾರವನ್ನು ನೀವು ಆಳವಾಗಿ ಚಿಂತನೆ ಮಾಡಿದ್ರೆ ಇದೆಲ್ಲನೂ ಕೂಡ ವೇದಾನೇ. ಇದರಲ್ಲೇನೆ ಈ ಉಪಗ್ರಂಥಗಳೇನಿದೆ ಅಂದರೆ ಪರತಃ ಪ್ರಮಾಣ ಅಂತ ಹೇಳಿದ್ನಲ್ಲ, ಸಬ್ಸಿಡರಿ ಸ್ಕ್ರಿಪ್ಚರ್ಸ್ ಅಂತ ಏನು ಹೇಳ್ತೀವಿ, 4 ವೇದಗಳು ಪರಮ ಪ್ರಮಾಣ. ಅದು ಸಬ್ಸಿಡರಿ ಸ್ಕ್ರಿಪ್ಚರ್ಸ್ ಏನಿದೆ, ಉಪಗ್ರಂಥಗಳೇನಿದೆ, ಅವೆಲ್ಲವೂ ಕೂಡ ಅರಣ್ಯಕ, ಬ್ರಾಹ್ಮಣಗಳು, ಉಪನಿಷತ್ತುಗಳು, ದರ್ಶನಗಳು, ಇವೆಲ್ಲ ಕೂಡ ಪರತಃ ಪ್ರಮಾಣ. ಇದರಲ್ಲೇ ಯೋಗ, ಧ್ಯಾನ, ಆಸನ ಪ್ರತಿಯೊಂದು ಬರುತ್ತೆ. ಹಾಗಾಗಿ ನಾವು ಧ್ಯಾನ ಮಾಡುವಾಗ ಯಾವ ಮಂತ್ರದ ಬಗ್ಗೆ ಅಥವಾ ಯಾವ ವಿಷಯದ ಬಗ್ಗೆ ನಾನು ಹೇಳಿದ್ದೀನೋ ಅದನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಧ್ಯಾನದ ಅಭ್ಯಾಸ ಒಂದು ಮಟ್ಟಿಗೆ ನಮಗಾದ ಮೇಲೆ ಆ ಧ್ಯಾನದಲ್ಲಿ ನಾವು ಆ ಮಂತ್ರದ ಚಿಂತನೆ ಮಾಡಿದ್ರೆ ನಮಗೂ ಕೂಡ ಪ್ರತಿಯೊಂದು ಹೋಗ್ತಾ 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 ಒಂದೇ ಸರಿಗಾಗಬಹುದು, ತುಂಬ ಸರಿ ಪ್ರಯತ್ನ ಪಟ್ಟಾಗಬಹುದು, ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ನಮ್ಮ ಬುದ್ಧಿಶಕ್ತಿ IQ ಎಷ್ಟಿದೆ ಅದರ ಮೇಲೆ ನಮಗೆ ಎಲ್ಲವೂ ದರ್ಶನ ಆಗ್ತಾ ಹೋಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಹೀಗೆ ನಾವೆಲ್ಲರೂ ಸೇರಿ ವೇದಾಧ್ಯಯನ ಶುರು ಮಾಡೋಣ. ಆಗಲೇ ಶುರು ಮಾಡಿ ಇಷ್ಟು ಎಪಿಸೋಡ್ಗಳಲ್ಲಿ ಹೇಳಿರೋದು, ಹಿಂದೆ ಮೊದಲನೇ ಎಪಿಸೋಡಿಂದ ಪ್ರತಿಯೊಂದು ಶಬ್ದವೂ ಕೂಡ ವೇದಗಳೇ ಇದರಲ್ಲೆಲ್ಲ ಹೇಳಿರುವಂಥದ್ದು. ಸಾಧ್ಯವಾದಷ್ಟು ಎಲ್ಲರೂ ನೋಡಿ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ. ಆದರೂ ಕೆಲವ್ರು ಮಾತ್ರ ನೋಡ್ತಾ ಇದ್ದಾರೆ, ಕೆಲವ್ರು ಯಾಕೆ ನೋಡೋಕ್ಕಾಗ್ತಿಲ್ಲ ಗೊತ್ತಾಗ್ತಿಲ್ಲ. ನಾನು ಮತ್ತೆ ಅದನ್ನು ರಿಪೀಟ್ ಮಾಡಿದ್ರೆ ಈಗಾಗಲೇ ನೋಡಿರೋರಿಗೆ ಮತ್ತೆ ಮತ್ತೆ ನೋಡಿದ್ದೆ ಅಂತ ಅನ್ನಿಸ್ಬಹುದು. ಅದಕ್ಕಾಗಿ ಹೇಳ್ತಿದ್ದೀನಿ. ಈಗ ಹೇಗಿದ್ರೂ ಬೇಸಿಕ್ಕಿಂದ ಶುರು ಮಾಡಿರೋದ್ರಿಂದ ತುಂಬ ಜನರು ಇದರಲ್ಲಿ ಆಸಕ್ತರಾಗಿರೋದ್ರಿಂದ ಮತ್ತೆ ನಾವು ಇಲ್ಲಿಂದ ವೇದಗಳ ಅಧ್ಯಯನನ ಮಾಡ್ಕೊಂಡು ಹೋಗೋಣ. ಯಾವುದೋ ಒಂದು ಮಂತ್ರ ರಿಪೀಟ್ ಮಾಡಿದ್ರೆ ಅದು ಇನ್ನೂ ನಮಗೆ ಮನವರಿಕೆ ಆಗುತ್ತೆ. ಮತ್ತೆ ಎಲ್ಲವನ್ನು ನಾವು ಬಿಗಿನಿಂಗಿಂದ ಬೇಸಿಕ್ ಲೆವೆಲಿಂದ ಸಾಮಾನ್ಯರಿಗೂ ಅರ್ಥ ಆಗೋ ಲೆವೆಲಲ್ಲಿ ಹೇಳ್ಕೊಂಡು ಹೋಗೋಣ. ಎಲ್ಲರೂ ಸೇರಿ ವೇದಗಳನ್ನು ಕಲಿಯೋಣ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೇದಗಳ ವಿಚಾರವಾಗಿ ವೇದಗಳ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.